ನಮಸ್ಕಾರ, GR ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಎಗ್ 65 ಮಾಡೋದನ್ನು ಹೇಳ್ಕೊಡಕ್ಕೆ ಬಂದಿದ್ದೀನಿ. ಎಗ್ನಲ್ಲಿ ತುಂಬ ರೆಸಿಪಿಗಳಿದ್ದಾವೆ. ಅದರಲ್ಲಿ ನಾವು ಎಗ್ 65ನ ಟ್ರೈ ಮಾಡ್ತಾಯಿದ್ವಿ. ನೀವು ಒಮ್ಮೆ ಟ್ರೈ ಮಾಡಿ. ಇವಾಗ ಇದಕ್ಕೆ ಬೇಕಾಗುವಂಥ ಅಡುಗೆ ಸಾಮಗ್ರಿಗಳೆಲ್ಲ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ, ನೋಡ್ಕೊಳ್ಳಿ. ಮತ್ತೊಮ್ಮೆ GR ಕಿಚನ್ಗೆ ಸ್ವಾಗತ. 4 ಮೊಟ್ಟೆನ ತೊಗೊಂಡಿದ್ದೀನಿ. ಇದನ್ನು ಬೇಯಿಸ್ಕೊತಾ ಇದ್ದೀನಿ. ಬೇಯಿಸ್ಕೊಂಡು ಒಳಗಡೆ ಇರೋದನ್ನೆಲ್ಲ ತೆಗೆದ್ಬಿಟ್ಟು ಈ ಬಿಳಿದು ಮಾತ್ರನ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ, ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಎಲ್ಲ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಬೌಲಿಗೆ ಹಾಕ್ಕೊಂಡು ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿರೋ ಈರುಳ್ಳಿನ ಹಾಕ್ತಾಯಿದ್ದೀನಿ. ಇದು ಚಿಕ್ಕದಾಗಿ ಕಟ್ ಮಾಡಿರೋದು ಹಸಿಮೆಣಸಿನಕಾಯಿ ಹಾಕ್ತಾಯಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿರೋ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಎಲ್ಲ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ. ಇದಕ್ಕೆ ಇವಾಗ ಅರ್ಧ ಟೀ ಸ್ಪೂನು ಗರಂ ಮಸಾಲೆ ಹಾಕಿದ್ದೀನಿ. ಅರ್ಧ ಟೀ ಸ್ಪೂನು ಕಾಳು ಮೆಣಸು ಪುಡಿ ಹಾಕಿದ್ದೀನಿ, ಅಂದರೆ ಪೆಪ್ಪರ್ ಪೌಡ್ರು. 2 ಟೇಬಲ್ ಸ್ಪೂನು ಕಡಲೆ ಹಿಟ್ಟು ಹಾಕಿದ್ದೀನಿ. ಇದನ್ನು ಇವಾಗ ಮಿಕ್ಸ್ ಮಾಡೋದು. ಇದಕ್ಕೆ ನೀರು ಹಾಕೋಂಗಿಲ್ಲ, ನೀರು ಹಾಕ್ಬಾರ್ದು. ಬರೀ ಇನ್ನೊಂದು ಮೊಟ್ಟೆ ತೊಗೊಂಡಿದ್ದೀನಿ. ನೋಡಿ, ಒಂದು ಮೊಟ್ಟೆ ತೊಗೊಂಡಿದ್ದೀನಿ. ಹೊಡೆದ್ಬಿಟ್ಟು ಇದು ವೈಟು ಮತ್ತು ಒಳಗಡೆ ಇರೋದು ಕೆಂಪುದು ಇರುತ್ತಲ್ಲ, ಅದೆರಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು. ನೀರೆಲ್ಲ ಯೂಸ್ ಮಾಡೋಂಗಿಲ್ಲ. ನೋಡಿ, ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನಾನು ಅಷ್ಟು ಹಾಕಿ ಕಲಿಸ್ತೀನಿ. ಫಸ್ಟ್ ಅರ್ಧ ಹಾಕ್ತೀನಿ. ಅರ್ಧ ಆಗಲಿಲ್ಲ ಅಂದರೆ ಅದು ಪೂರ್ತಿ ಹಾಕಿ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿದ್ರೆಲ್ಲ ಫುಲ್ಲು ಉಂಡೆ ಆಗೋಕ್ಕೆ ಈಸಿ ಆಗುತ್ತೆ. ಅದು ಉಂಡೆ ಆಗೋಕ್ಕೆ ಚೆನ್ನಾಗಿ ಇದಾಗುತ್ತೆ. ನೋಡಿ, ಇವಾಗ ನಾನು ಅಷ್ಟು ಹಾಕಿ ಕಲಿಸಿದ್ದೀನಿ. ಇಷ್ಟು ಬಂದಿದೆ. ಇಷ್ಟಾದರೆ ಸಾಕು. ನೀಟಾಗಿ ಉಂಡೆ ಮಾಡೋಕ್ಕೆ ಬಂದರೆ ಸಾಕು. ಇವಾಗ ಇದಕ್ಕೆ ಟೇಸ್ಟ್ ತಕ್ಕನ ಉಪ್ಪು ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಟೇಸ್ಟಿಗೆ ಉಪ್ಪು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು, ಇದೇನು ನೆನೆಸ್ಬೇಕು ಅನ್ನೋದೇನಿಲ್ಲ. ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ. ಅದಕ್ಕೆ ಉಂಡೆಯಾಗಿ ನಿಮಗೆ ದೊಡ್ಡದಾಗಿ ಬೇಕು ಅಂದರೆ ದೊಡ್ಡದಾಗಿ, ಚಿಕ್ಕದಾಗಿ ಬೇಕು ಹಂಗೆ ಹಾಕ್ಬಿಟ್ಟು ಬ್ರೌನ್ ಕಲರ್ ಬರೋವರೆಗೂ ಬೇಯಿಸ್ಕೋಬೇಕು. ನೋಡಿ, ಎಲ್ಲ ಬ್ರೌನ್ ಕಲರ್ ಬಂದಿದೆ. ಇವಾಗ ಇದನ್ನು ಚೆನ್ನಾಗಿ ಬೆಂದಿದೆ ಮತ್ತು ಬ್ರೌನ್ ಕಲರ್ ಬಂದಿದೆ. ಎತ್ತಿಟ್ಕೊಳ್ಳೋಣ. ಎತ್ತಾ ಇದ್ದೀನಿ. ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಅಂದರೆ ಈ ರೆಸಿಪಿನ ಒಂದು ಸರಿ ನಾವು ಟ್ರೈ ಮಾಡಿ ಟೇಸ್ಟ್ ಮಾಡಿ ಇವಾಗ ವಿಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇರೋದು. ಒಳ್ಳೆ ಸೂಪರಾಗಿ ಬರುತ್ತೆ, ಟೇಸ್ಟಾಗಿ ಬರುತ್ತೆ. ಕಡಿಮೆ ಸಮಯದಲ್ಲಿ ಮಾಡುವಂಥ ಒಂದು ರೆಸಿಪಿ ಇದು. ಇವಾಗ ಇನ್ನೊಂದು ಬಾಣಲಿ ಎಣ್ಣೆ ಹಾಕ್ಕೊಂಡು ಚಿಕ್ಕದಾಗಿ ಕಟ್ ಮಾಡಿ ಈರುಳ್ಳಿ ಹಾಕಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿರೋ ಮೆಣಸಿನ್ಕಾಯಿ ಹಾಕಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿರೋ ಬೆಳ್ಳುಳ್ಳಿ ಹಾಕ್ಬಿಟ್ಟು ಇದನ್ನು ಕೂಡ ಫ್ರೈ ಮಾಡ್ತೀನಿ. ಮತ್ತು ಅದಕ್ಕೆ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಟೇಸ್ಟ್ ತಕ್ಕ ಉಪ್ಪು ಹಾಕ್ತಾಯಿದ್ವಿ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಬೋದೇನಿಲ್ಲ. ಈಗ ರೆಡಿ ಇರೋ ಪೀಸ್ಗಳನ್ನೆಲ್ಲ ಮಿಕ್ಸ್ ಮಾಡೋದು. ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ. ಇದು ನೀವು ಸ್ವಲ್ಪ ಟೊಮೊಟೊ ಸಾಸ್ ಹಾಕ್ಬೋದು. ನಾವು ಇದಕ್ಕೆ ಹಾಕಿಲ್ಲ, ನೀವು ಹಾಕ್ಕೊಳ್ಳಿ, ಸೂಪರಾಗಿ ಬರುತ್ತೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಆಯಿತು ಎಗ್ 65. ನೀವು ಒಮ್ಮೆ ಟ್ರೈ ಮಾಡಿ. ನೀವು ಮಾಡಿದಂಥ ರೆಸಿಪಿ ಹೆಂಗೆ ಬಂತು ಅಂತ ನಮಗೆ ಒಂದು ಕಾಮೆಂಟ್ ಮಾಡಿ. ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪೂರ್ತಿಯ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.